ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ಖಂಡಿತ ಸರ್ ನಿಜವಲ್ಲೂ ಈ ಥರ ಒಂದು ಚಿತ್ರ ಮಾಡೋಕ್ಕೆ ಯಾರ ಕೈಲಿ ಆಗಲ್ಲ ಸರ್. ಒಬ್ಬ ಲೇಡಿ ಗೀತು ಮೋಹನ್ ದಾಸ್ ಅವರು ನಿಜವೂ ನನಗೆ KGF ಅದಕ್ಕಿಂತ ತುಂಬ ಇಷ್ಟ ಆಯಿತು ಸರ್. ನೆನ್ನೆ ಕೆಲವು ಬ್ಯಾಡ್ ಕಮೆಂಟ್ ನೋಡಿದೆ, ಫಿಲಮ್ ಚೆನ್ನಾಗಿಲ್ಲ, ಅದು ಇದು ಡಬಲ್ ಮೀನಿಂಗು ಅದು ಇದು ಅಂತ, ಸರಿ ಇಲ್ಲ ಹೆಣ್ಮಕ್ಳು ನೋಡೋಕ್ಕಲ್ಲ ಅಂತ. ಖಂಡಿತ ಸುಳ್ಳು ಸರ್ ಇದೆಲ್ಲ. ಪ್ರತಿಯೊಬ್ಬರು ತಂದೆ ಮತ್ತು ಮಗನ ಸೆಂಟಿಮೆಂಟ್ ಇದೆ, ಅಕ್ಕ ತಮ್ಮನ ಸೆಂಟಿಮೆಂಟ್ ಇದೆ, ಪ್ರತಿಯೊಂದು ಕುಟುಂಬ ನೋಡೋಂಥ ಚಿತ್ರ ಇದು. ಈ ಚಿತ್ರ ಏನು ಅಂತಂದರೆ ಈಗೋ ಅಹಮು ನಾನು ಅನ್ನೋದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನೋದು ಈ ಚಿತ್ರದಲ್ಲಿ ತುಂಬ ಯಶ್ ಅವರು ಚೆನ್ನಾಗಿ ತೋರಿಸ್ತಾರೆ. ಅವ್ರ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಸರ್. ಒಂದೊಂದು ಫೈಟ್ ನೋಡ್ತಾಯಿದ್ರೆ ರೋಮನೆ ಎದ್ದಿಂಕೋಬೇಕು ಆ ಥರ ಚಿತ್ರ ಇತ್ತು. ಕೊನೆಗೆ ಫಿಲಮ್ ಆಚೆ ಬರ್ಬೇಕಾದ್ರೆ ಖಂಡಿತ ಅಳ್ತಾ ಬರಬೇಕು. ನಿಜವಲ್ಲೂ ಇದಕ್ಕೆ ಕ್ರೆಡಿಟ್ ಬಂದು ನಾವು ರಾಧಿಕಾ ಪಂಡಿತ್ ಅವ್ರಿಗೆ ಕೊಡ್ತೀನಿ. ಯಾಕೆಂದರೆ ಇದಕ್ಕೆ ಸಪೋರ್ಟಾಗಿ ಬ್ಯಾಕ್ಗ್ರೌಂಡಾಗಿ ನಿಂತಿದ್ದು ರಾಧಿಕಾ ಪಂಡಿತ್ ಮೇಡಮ್ಮು. ಹಿಂದೆ ರಾಜ್ಕುಮಾರ್ ಸರ್ಗೆ ಪಾರ್ವತಮ್ಮ ಮೇಡಮ್ ಹೆಂಗೆ ನಿಂತಿದ್ರು ಆ ಥರ ಈಗ ಯಶ್ ಅವ್ರಿಗೆ ರಾಧಿಕಾ ಪಂಡಿತ್ ಮೇಡಮ್ ನಿಂತಿದ್ದಾರೆ. ಹ್ಯಾಂಡ್ಸಪ್ ರಾಧಿಕಾ ಮೇಡಮ್ಗೆ ಹ್ಯಾಂಡ್ಸಪ್ ಹೇಳ್ತೀನಿ. ನಾನು ಇದಕ್ಕೂ ಇದೇ ಥರ ಸಪೋರ್ಟ್ ಮಾಡ್ತೀರಿ ಸರ್ಗೆ ಅಂತ ಹೇಳ್ತೀನಿ. ನಾನು ನಿಜವಲ್ಲೂ ಯಶ್ ಸರ್ ಅಭಿಮಾನಿ ಅಲ್ಲ, ಶಿವಣ್ಣವ್ರ ಅಭಿಮಾನಿ. ಆದರೂ ನಾನು ಹಾಸನದಿಂದ ಬಂದಿದ್ದೀನಿ ನಾನು. ಖಂಡಿತ ನನಗೆ ಮೇಡಮ್ ಅಂದರೆ ತುಂಬ ಇಷ್ಟ. ಅವರು ದೊಡ್ಡ ಫ್ಯಾನ್ ನಾನು. ಯಶ್ ಸರ್ಗಿಂತ ನಾನು ಮೇಡಮ್ ಫ್ಯಾನು. ಅವ್ರಿಗೋಸ್ಕರ ಕುಟುಂಬಕ್ಕೋಸ್ಕರ ಒಂದು ಕವನ ಮಾಡಿದ್ದೀನಿ ಸರ್, ಅದನ್ನು ಹೇಳ್ತೀನಿ. ತಮಸ್ಸು ಈಗ ರಾಧಿಕಾ ಪಂಡಿತ್ ಸಾಧನೆ ಯಶಸ್ಸು. ಇದು ನಂದ ಗೋಕುಲ. ಅರುಣ್ ಕುಮಾರ್, ಪುಷ್ಪಲತಾ, ನವೀನ್ ಕುಮಾರ್, ರಾಧಿಕಾ ಪಂಡಿತ್, ಐರಾ, ಆಯುಷ, ಯಥರ್ವ ಕಳ್ಳರ ಸಂತೆಯಿಂದ ತಪ್ಪಿಸಿಕೊಂಡು ಬರಿಗೈಯಲ್ಲಿ ರಾಜಧಾನಿಗೆ ಬಂದು ಕಿರಾತಕ ಕನ್ನಡ ಚಿತ್ರರಂಗದಲ್ಲಿ ಬಣ್ಣ ಹಚ್ಚಿ ರೆಬಲ್ ಸ್ಟಾರ್ ಅಮೃತ್ ಜೊತೆಯಲ್ಲಿ ಡ್ರಾಮಾ ಮಾಡಿ ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಉಳಿದ ಮಗ್ಗಿನ ಮನಸ್ಸು. ಗೂಗ್ಲಿ ಮುಂದೆ ಸಂತೋಷ್ ಸ್ಟ್ರೈಟ್ಫಾರ್ಡ್ ಆಗಿ ಹೇಳಿದ, ನೀನು ಜಂಬದ ಹುಡುಗಿ ಜಾನು, ನನಗೆ ಯಾವತ್ತೂ ನೀನೇ ನನ್ನ ಮಾರ್ಗಿ, ಮೊದಲ ಸಲ ನಾನು ಮಿಸ್ಟರ್ ರಾಮಾಚಾರಿಯಾಗಿ ನಿನ್ನ ಕೈ ಹಿಡಿದೆ ನಿಂದು ರಾಧಿಕಾ ಜೀವನ ಸಂಗಾತಿಯಾಗಿ ಕೊಂಡ ಗಜಕೇಸರಿ, ಈಗ ನಿಜವಾದ ಲಕ್ಕಿ ನಮ್ಮ KGF ರಾಕಿ ಬಾಯ್, ಸದ್ದಿಲ್ಲದೆ KGF ಚಿತ್ರವನ್ನು ಕನ್ನಡ ಜನತೆ ಮೆಚ್ಚುವಂತೆ ಮಾಡಿದ ಮಾಸ್ಟರ್ ಪೀಸ್. ಡಾಕ್ಟರ್ ರಾಜ್ಕುಮಾರ್ ಆಶೀರ್ವಾದದಿಂದಲೇ ನಟನೆಗೆ ರಾವಣನಾಗಿ, ಅಭಿಮಾನಿಗಳಿಗೆ ದೇವರಾಗಿ, ನವನೀತೆಯಿಂದಲೇ ಟಾಕ್ಸಿಕ್ ಚಿತ್ರವನ್ನು ಮಾಡಿ ಇಡೀ ದೇಶ ಜನತೆಯನ್ನು ಮೆಚ್ಚುವಂತೆ ಮಾಡಿದ್ದಾರೆ. ಜೈ ರಾಜವಲಿ. ನಮ್ಮ ಅಪ್ಪು ಸರ್ ಆಶೀರ್ವಾದ ಮತ್ತು ಶಿವಣ್ಣವರ ದೊಡ್ಡ ಮನೆ ಆಶೀರ್ವಾದ ಯಾವಾಗಲೂ ಇರುತ್ತೆ ನಮ್ಮ ರಾಖಿ ಬಾಗಿ ಅಂತ ಹೇಳ್ತೀನಿ. ನಿಜವಲ್ಲೂ ಖುಷಿ ಆಯಿತು. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಚಿತ್ರವನ್ನು ಉಳಿಸಿ ಬೆಳೆಸಿ. ಯಶ್ ಅವರ ಚಿತ್ರ ನೋಡಿ ಯಾವುದೇ ಥರ ಅಲ್ಲಿ ಇಲ್ಲಿ ಮಾತಾಡೋದು ಕೇಳಬೇಡಿ. ನೀವೇ ಥಿಯೇಟ್ರಿಗೆ ಬಂದು ಚಿತ್ರ ನೋಡಿ ಅಂತ ಹೇಳ್ತೀನಿ. ಜೈ ಯಶ್ ಸರ್, ಜೈ ರಾಧಿಕಾ ಪಂಡಿತ್ ಮೇಡಮ್. ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.